ಸರ್ ನಿಮ್ಮ ಹೆಸರು? ರಾಮು ಅಂತ. ರಾಮು ಅಂತ. ಯಾವ ಊರು? ಮಿಕ್ಕೆರೆ. ಮಿಕ್ಕೆರೆ ಅಂದರೆ ಕಿರ್ಗಾಲಿಂದ ಎಷ್ಟು ದೂರ ಆಗುತ್ತೆ? 5 ಕಿಲೋಮೀಟ್ರ್. 5 ಕಿಲೋಮೀಟ್ರು. ಸರ್ ಈಗ ನಿಮ್ಮ ಹತ್ರ ಮರಿ ಇದೆಯಲ್ಲ, ಇದು ಯಾವ ಬ್ರೀಡ್ ಮರಿ ಇದು? ಬಂಡೂರು. ಬಂಡೂರು. ಪ್ಯೂರ್ ಬಂಡೂರು ಇದು? ಪ್ಯೂರ್ ಬಂಡೂರು. ನೋಡಿಲ್ಲಿ ಅದೇ ತಾಳು ಕೂದಲೆಲ್ಲ ಇರಬೇಕು ಇದು. ಇದಕ್ಕೆ ಏನು ವಯಸ್ಸಾಗೈತಿ? ಇದಕ್ಕೆ 3 ತಿಂಗಳು. ಅಂದರೆ ಇದು ಬಿತ್ತನೆಗಾಗುತ್ತೆ? ಇದು ಬಿತ್ತನೆಗೆ ಆಗುತ್ತೆ. ಪ್ಯೂರ್ ಬ್ರೀಡ್. ಪ್ಯೂರು. ಅಂದರೆ ಈಗ ಇದು ಬ್ರೀಡಿಂಗ್ ಮಾಡಿಸ್ಬೇಕಂದ್ರೆ ಇನ್ನೂ ಎಷ್ಟು ದಿನ ಸಾಕಬೇಕಿದು? ಇನ್ನೊಂದು 8 ತಿಂಗಳು ಸಾಕು. 8 ತಿಂಗಳು ಅದಾದಮೇಲೆ ಬ್ರೀಡಿಂಗ್ ಆಗುತ್ತೆ ಇದು. ಸರ್ ಈಗ ಇದು ಪ್ಯೂರ್ ಬ್ರೀಡ್ ಅಂದರೆ ಏನೇನು ನೋಡಿ ಪ್ಯೂರ್ ಅಂತ ಹೇಳ್ತೀರಾ? ಸರ್ ತಲೆ, ಗುಂಡೆ, ಕೊಳ್ಳು. ಅಂದರೆ ಕೊರಳು ಮೇಲೆ ಇರಬೇಕು. ಕೊಳ್ಳು ಐತೆ ನೋಡಿ. ಕೊರಳಿದೆ. ಕೂದಲು ಕಟ್ ಮಾಡಿಲ್ವಲ್ಲ ಅದಕ್ಕೆ ತಾಳು ಈ ಥರ ಕೂದಲಿರಬೇಕು. ಆಮೇಲೆ ಕುಳ್ಳಕ್ಕಿರ್ಬೇಕು ಮರಿ. ಸೊ ಇದೆಲ್ಲ ನೋಡಿ ಇದು ಬ್ರೀಡಿಗೆ ಆಗುತ್ತೆ ಅಂತ ಸೆಲೆಕ್ಟ್ ಮಾಡ್ತಾರೆ. ಸರ್ ಇದಕ್ಕೆ ಬೆಲೆ ಏನು ಹೇಳ್ತಾಯಿದ್ರೆ? ಬೆಲೆ ಇದಕ್ಕೆ 30,000 ರೂಪಾಯಿ ಹೇಳ್ತೀವಿ. 30,000. ಅಂದರೆ ಪ್ಯೂರ್ ಕ್ವಾಲಿಟಿ ಆಗಿರೋದ್ರಿಂದ ಅಷ್ಟು ಕಾಸ್ಟ್ಲಿ. ಅಂದರೆ ಇದಕ್ಕೆ ಫೈನಲ್ ಕೊಡೋ ರೇಟ್ ಏನು? ಹೆಚ್ಚು ಕಡಿಮೆ ಕೊಡ್ತೀವಿ. ಅಂದರೆ ಇಷ್ಟಪಟ್ಟು ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಸರ್ ಇದಕ್ಕೆ ಏನೇನು ಮೇವು ಕೊಡ್ತೀರಾ? ಇದು ಬ್ರೀಡ್ಗೆ ಆಗುವಂಥದ್ದು ಉಳ್ಳಿ, ಗರ್ಕ ಹುಲ್ಲು, ಹಾಲು ಎಲ್ಲನೂ ಕೊಡ್ತೀವಿ. ಇದೆಲ್ಲ ಕೊಡ್ತೀರಾ? ಅಂದರೆ ಒಣಮೇವು ಏನಾರು ಕೊಡ್ತೀರಾ? ಒಣಮೇವು, ರಾಗಿ ಕಡ್ಡಿ, ನೆಲ್ಲುಲ್ಲು ಇದು ಕೊಡ್ತೀರಾ? ಸೊ ಅದು ಬಿಟ್ಟು ಬೇರೆ ಏನಾರು ಸ್ಪೆಷಲಾಗಿ ಏನಾರು ಕೊಡ್ತೀರಾ? ಏನಿಲ್ಲ. ಹಾಲು ಕೊಡ್ತೀವಿ. ಹಾಲು ಕೊಡ್ತೀರಾ? ಹಾಲು ಅದೇ ಕೊಡ್ತಾರೆ. ಅಂದರೆ ಬಾಟ್ಲಲ್ಲಿ ಕೊಟ್ಟರೆ ಕುಡಿಯುತ್ತೆ? ಬಾಟ್ಲಲ್ಲಿ ಕೊಟ್ಟರೆ ಕೊಡ್ತಾರೆ. ಸೊ ಇನ್ನೇನಾರು ಬೇರೆ ಏನಾರು ಕೊಡ್ಬೇಕು? ಯಾಕೆಂದರೆ ಬ್ರೀಡಿಂಗ್ ಆಗುತ್ತಲ್ವ. ಸೊ ಅದಕ್ಕೆ ಬ್ರೀಡಿಂಗ್ ಅಂದರೆ ತುಂಬ ಸ್ಟ್ರೆಂತ್ ಆಗಿರ್ಬೇಕು ಮರಿ. ಗೋಡಂಬಿ, ಬಾದಾಮಿ ಅದೆಲ್ಲ ಕೊಡ್ತೀರಾ? ಮೊಟ್ಟೆ ಕೊಡ್ತೀರಾ? ಒಂದು ನಿಮ್ಮ ಹತ್ರ ಇದನ್ನು ಬಿಟ್ಟು ಬೇರೆ ಯಾವ್ದಾರು ಮರಿಗಳಿದಾವೆ? ಮರಿಗಳು ಸಿಗ್ತವೆ. ಅಂದರೆ ಯಾವ ಪ್ಯೂರ್ ಬಂಡೂರು ಅಥವಾ ಕ್ರಾಸ್ ಸಿಗುತ್ತೆ? ಪ್ಯೂರ್ ಸಿಗ್ತವೆ. ಬೇಕು ಬಂದವ್ರಿಗೆ. ಕ್ರಾಸ್ ಬೇಕಾದ್ರೆ ಕ್ರಾಸ್ ಸಿಗ್ತವೆ. ಕ್ರಾಸ್ ಸಿಗುತ್ತೆ. ಅದೀಗ ಅಂದರೆ ಕ್ರಾಸು ಅಂದರೆ ಏನು ಬೆಲೆ ಆಗ್ಬೋದು ಮರಿಗೆ? ಕ್ರಾಸು ಒಂದು 12,000, 13,000 ಸಾವಿರದ ಸಿಗುತ್ತೆ. ಅಂದರೆ ಅವೆಲ್ಲ 3 ತಿಂಗಳು 4 ತಿಂಗಳು ಮರಿ. ಪ್ಯೂರ್ ಆದರೆ ಒಂದು 25,000 ಆಗುತ್ತೆ. ಪ್ಯೂರ್ ಅಂದರೆ 25,000. ಅಂದರೆ ನಿಮ್ಮ ಹತ್ರ ವರ್ಷ ಪೂರ್ತಿ ಸಿಗ್ತಾವೆ ಮರಿ? ವರ್ಷ ಪೂರ್ತಿ ಸಿಗ್ತವೆ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಏನು? 97 40 37 17. ಮಿಕ್ಕೆರೆ. ನಿಮ್ಮ ಹತ್ರ ಹೆಣ್ಮರಿ ಗಂಡು ಮರಿ ಎಲ್ಲ ಸಿಗುತ್ತೆ? ಎಲ್ಲ ಸಿಗುತ್ತೆ. ಅಂದರೆ ಇದು ಎಲ್ಲಿ ತಂದದ್ದು ನೀವು? ಈ ಮರಿ ಎಲ್ಲಿ ತಂದದ್ದು? ನಮ್ಮ ಇಲ್ಲೇ ತಂದಿದ್ದು ಸರ್. ಇದು ಇಲ್ಲೇ ಹಳ್ಳಿ ಮೇಲೆ. ಅಂದರೆ ಈಗ ಬ್ರೀಡಿಂಗ್ ಆಗಬೇಕು ಅಂದರೆ ಅದ್ರದ್ದು ಬ್ಲಡ್ ಲೈನ್ ಎಲ್ಲ ಚೆಕ್ ಮಾಡಬೇಕು ಅಂತ? ಚೆಕ್ ಮಾಡಬೇಕು. ಅದು ಚೆಕ್ ಮಾಡ್ಕೊಂತ ಕುರಿ ಅಪ್ಪ ಎಲ್ಲ ನೋಡ್ಕೊಂಡೆ ತಂದಿರೋದು. ಅಂದರೆ ಇದ್ರ ಅಪ್ಪ ಅಮ್ಮ ಎಲ್ಲ ನೋಡಿ ಇದು ಬ್ರೀಡಿಂಗ್ ಆಗುತ್ತೆ ಅಂತಲೇ ತಂದಿರೋದು. ಇದು ಬಂಡೂರಲ್ಲಿ ಯಾವ ಇದಕ್ಕೆ ಬರ್ಬೋದು? ಯಾವ ಬ್ರೀಡಿಗೆ ಬರ್ಬೋದು? ಇದು ಕುರಿಯಲ್ಲಿ ಯಾವ್ದು ಇದು? ಹಾಂ, ಅಂದರೆ ಬಂಡೂರಲ್ಲಿ 8-9 ಥರ ಅವಲ್ವಾ? ಅದರಲ್ಲಿ ಯಾವ್ದು? ಕುರಿ, ಉಚ್ಚ ಕುರಿ, ಕೊನರ ಕುರಿ, ಒಟ್ನೋವು ಕುರಿ ಎಲ್ಲ ಇದೆ. ಅದರಲ್ಲಿ ಯಾವುದಕ್ಕೆ ಬರ್ಬೋದು ಇದು? ಇದು ಕಪ್ನಿ ಕುರಿ. ಕಪ್ನಿ ಕುರಿಗೆ. ಅಂದರೆ ಇದು ಟಾಪ್ ಬ್ರೀಡ್ ಬಂಡೂರಲ್ಲಿ. ಇದೇ ಕ್ವಾಲಿಟಿಲಿ ಹೆಣ್ಮರಿ ಬೇಕು ಅಂದರೆ ಎಷ್ಟಾಗ್ಬೋದು? ಅದು ಒಂದು 25,000. 25,000. ಅಂದರೆ ಹೆಣ್ಮರಿ ಗಂಡ್ಮರಿಗೆ ಏನು ಡಿಫ್ರೆನ್ಸ್ ಏನಿಲ್ಲ? 1,000 2,000 ಹೆಚ್ಚು ಕಡಿಮೆ? 2-3 ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಸಿಗ್ತವೆ. 2-3 ಸಾವಿರ ಅಷ್ಟೇ.